ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಕದಳಿ ಬಾಳೆಕಾಯಿ ಮಾಡಿ ತಗೊಂಡಿದ್ದೇನೆ. ಯಾವ ಬಾಳೆಕಾಯಿ ಆದರೂ ಆಗ್ತದೆ, ಗಾಳಿ, ಕದಳಿ, ಹೌಂಡ ಹೀಗೆ ಯಾವುದೂ ಆಗ್ತದೆ. ಕದಳಿ ಗಾಳಿದು ಹೆಚ್ಚು ರುಚಿ ಆಗ್ತದೆ. ಈಗ ಎಂತ ಮಾಡಿದ್ದೇನೆ ಅಂದರೆ, ಹೀಗೆಲ್ಲ ಪಾಡದಿಂದ ತೆಗೆದು ಬೇರೆ ಬೇರೆ ಮಾಡಿದ್ದೇನೆ. ಹೀಗೆ ಇದನ್ನೀಗ ಚೆನ್ನಾಗಿ ತೊಳೆದು ಇದರಿಂದ ಹಪ್ಪಳ ಮಾಡೋದು ಹೇಗೆ ಅಂತ ನೋಡುವ ನಾವು. ಈಗ ಒಂದು ಸಲ ಇದನ್ನು ಚೆನ್ನಾಗಿ ತೊಳಿತೇನೆ. ಹೀಗೆ ಚೆನ್ನಾಗಿ ತೊಳೆದು ಈ ಕುಕ್ಕರಿಗೆ ಹಾಕಿಕೊಳ್ತೇನೆ. ನಾನು ದೊಡ್ಡ ಕುಕ್ಕರ್ ತಗೊಂಡಿದ್ದೇನೆ. ನಿಮಗೆ ಬಾಳೆಕಾಯಿ ಎಷ್ಟು ಉಂಟು ಅಂತ ನೋಡಿಕೊಂಡು, ನೀವು ಎಷ್ಟು ಮಾಡ್ತೀರಿ ನೋಡಿಕೊಂಡು ಯಾವ ಕುಕ್ಕರಿಗೆ ಬೇಕಾದ್ರೂ ಹಾಕಿಕೊಳ್ಬೋದು. ಸಿಪ್ಪೆ ತೆಗೆಯುವುದೆಲ್ಲ ಬೇಡ, ಹೀಗೆ ಬಿಡಿ ಬಿಡಿ ಮಾಡಿ ಹಾಕಿಕೊಂಡ್ರೆ ಆಯಿತು. ಈಗ ಇದನ್ನು ತೊಳೆದಲ್ಲಾಗಿ ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ. ಇಷ್ಟು ಫುಲ್ಲು ತಗೊಂಡಿದ್ದೇನೆ ಕುಕ್ಕರಲ್ಲಿ. ಈಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ನಾಲ್ಕು ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೇನೆ. ಅಂದರೆ ಇದನ್ನು ಬೇಯಿಸಲಿಕ್ಕಿರುವ ಕಾರಣ ಇದರ ಮೈನೆಲ್ಲ ಪಾತ್ರಕ್ಕೆ ಹಿಡಿದು ತೊಳಿಲಿಕ್ಕೆ ಕಷ್ಟ ಆಗೋದಕ್ಕೆ ಈಗ ನಾನು ತೆಂಗಿನೆಣ್ಣೆ ಹಾಕಿದ್ದೇನೆ. ಈಗ ಇದಕ್ಕೆ ಇದು ಮುಳುಗುವಷ್ಟು ನೀರು ಹಾಕುವ. ನೋಡಿ, ಇಷ್ಟು ನೀರು ಸಾಕು. ಆಲ್ಮೋಸ್ಟ್ ಎಲ್ಲ ಮುಳುಗುವಾಗ ನೀರು ಬಂತಲ್ಲ. ಸ್ವಲ್ಪ ಒಂದೊಂದು ಹಾಗೆ ಬಾಕಿ ಇದ್ರೂ ತೊಂದರೆ ಇಲ್ಲ, ಅದು ಬೆಂದಾಗುವಾಗ ಕೆಳಗೆ ಹೋಗ್ತದೆ. ಮುಚ್ಚಲಾಕಿ ಇದನ್ನು ಬೇಯಲಿಕ್ಕೆ ಇಡುವ. ಅದು ಇವತ್ತು ರಾತ್ರಿ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಬೇಯಲಿಕ್ಕೆ ಇಡೋದು ಹಿಂದಿನ ದಿವಸ ರಾತ್ರಿ ಬೇಯಲಿಕ್ಕೆ ಇಡಬೇಕು. ಮಾರನೇ ದಿನ ಬೆಳಿಗ್ಗೆ ಅದನ್ನು ಎಂತ ಮಾಡೋದು ಅಂತ ನಾಳೆ ನೋಡುವ. ಇದೀಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಹೀಗೆ ಇಟ್ಟುಕೊಳ್ಳೋದು ಒಳ್ಳೆಯದು. ಇಲ್ಲಾಂತಾದರೆ ಈಗ ಬಿಸಿಲಾಕುವಾಗ ಅಲ್ಲಿ ನೀರು ಹೊರಗೆ ಬರ್ತದೆ. ಅದು ಇಲ್ಲೆಲ್ಲ ಸೈಡಲ್ಲೆಲ್ಲ ಬಿದ್ದು ಸ್ಟವ್ವಿಗೆಲ್ಲ ಬಿದ್ದು ಗಲೀಜಾಗೋದಕ್ಕೆ ಹೀಗೆ ಒಂದು ಬಟ್ಟೆ ಇಟ್ಟುಕೊಳ್ಳುವ. ಈ ಹೋಲು ಇದೆಲ್ಲ ಬಂದಾಗೋದು ಬೇಡ, ಜಾಗ್ರತೆಯಾಗಿ ಇಟ್ಟುಕೊಳ್ಳುವ. ಇದು ಒಂದು ವಿಸಿಲಾದ ಮೇಲೆ ಬೆಂಕಿ ಸಿಮ್ಮು ಮಾಡಿಕೊಂಡು 20 ನಿಮಿಷ ಬೇಯಿಸಿ ಆಫ್ ಮಾಡಿಕೊಂಡ್ರೆ ಆಯಿತು. ಮತ್ತು ನಾಳೆ ಇದನ್ನು ರುಬ್ಲಿಕ್ಕೆಲ್ಲ ಉಂಟು. ಹಾಗಾಗಿ ಇದನ್ನು ಬಾಳೆಕಾಯಿಯನ್ನು ಹಿಂದಿನ ದಿವಸವೇ ಬೇಯಿಸಿಟ್ಟುಕೊಂಡ್ರೆ ಒಳ್ಳೆಯದಾಗ್ತದೆ. ಇಲ್ಲಾಂತಾದರೆ ಇದು ತಣ್ಣಗಾಗೋದಿಲ್ಲ. ನಾಳೆ ಬೆಳಗ್ಗೆ ಮಿಕ್ಸಿಗೆ ಹಾಕಿ ರುಬ್ಬುವಾಗ ಅದು ಬಿಸಿ ಬಿಸಿ ಇರ್ತದೆ. ಅದಕ್ಕೆ ಬೇಕಾಗಿ ಹಿಂದಿನ ದಿವಸವೇ ಬೇಯಿಸಿಕೊಳ್ಳಬೇಕು. ರಾತ್ರಿ ಬೇಯಿಸಿಕೊಂಡ್ರೆ ಒಳ್ಳೆಯದು, ಮಾರನೇ ದಿನ ಸುಲಭವಾಗ್ತದೆ. ಇದು ಈಗ ಮಾರನೇ ದಿವಸ ಬೆಳಿಗ್ಗೆ ಈಗ ಇದೆಲ್ಲ ಬೆಂದು ರೆಡಿಯಾಗಿದೆ. ನೋಡಿ, ಬಿಸಿ ಇಲ್ಲ, ಹಾಗೆ ಅಂತೇಳಿ ಉಗುರು ಬೆಚ್ಚಗೆ ಇದೆ, ಸುಡು ಸುಡು ಬಿಸಿ ಇಲ್ಲ. ನೋಡಿ, ಹೀಗೆ ಆಗಿದೆ ಕಳಿ. ಬೆಂದಿದೆ. ಈಗ ಇದನ್ನೀಗ ಮಿಕ್ಸಿಗೆ ಹಾಕಿ ರುಬ್ಲಿಕ್ಕೆ ಉಂಟು. ನೋಡಿ, ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ನೋಡುವ ಬನ್ನಿ. ಇದು ಓಮ್ ಅಂತ ಹೇಳ್ತೇವೆ, ಅಜವಾನ ಅಂತ ಹೇಳ್ತೇವೆ ಅದು. ಇದು ಮೆಣಸಿನ ಹುಡಿ, ಸಾಂಬಾರು ಮಿಕ್ಸ್ ಎಲ್ಲ ಬರೀ ಮೆಣಸಿನ ಹುಡಿ. ಇದು ಉಪ್ಪು. ಇದೀಗ ನಾವು ಬಾಳೆಕಾಯಿ ಹಪ್ಪಳ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು. ಹಪ್ಪಳ ಮಾಡಲಿಕ್ಕೆ ನಾವೀಗ ಬೇಯಿಸಿಟ್ಟುಕೊಂಡ ಬಾಳೆಕಾಯಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬುವ. ಇದನ್ನೀಗ ಸಿಪ್ಪೆ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಹೇಗೆ
ನೋಡಿ ಈಗ ಹೀಗೆ ಸುಲಭದಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ನೀವು ಬೇಕಿದ್ರೆ ಮಧ್ಯದಿಂದ ಕಟ್ ಮಾಡಿದರೂ ಆಗ್ತದೆ ಮಿಕ್ಸಿಗೆ ಹಾಕುವಾಗ, ಇಲ್ಲದ್ರೆ ಇಡಿಯಾಗಿಯೂ ಹಾಕ್ಬೋದು. ಈಗ ಮಿಕ್ಸಿ ಜಾರಲ್ಲಿ ರುಬ್ಬಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಹಾಕಿಕೊಂಡು ಸುಲಿದು ಬಾಳೆಕಾಯಿಯನ್ನು ಸುಲಿದು ಹಾಕಿಕೊಂಡು ಇದಕ್ಕೆ ಓಮ ಅಂದರೆ ಅಜ್ವಾನ ಅದನ್ನು ಸ್ವಲ್ಪ ಹಾಕಿಕೊಳ್ಬೇಕು. ಮತ್ತು ಮೆಣಸಿನ ಹುಡಿ, ಅದು ನಿಮಗೆಲ್ಲ ಎಷ್ಟು ಖಾರ ಇಷ್ಟವೋ ಅಷ್ಟು ನೋಡಿಕೊಂಡು ಹಾಕಿಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ನೀರೊಂದು ಅಂದಾಜಿಗೆ ಹಾಕಿ ಉದ್ದಿನ ದೋಸೆ ಹಿಟ್ಟಿನಷ್ಟು ದಪ್ಪಕ್ಕೆ ಈ ಹಿಟ್ಟು ರೆಡಿ ಆಗಬೇಕು. ಈಗ ಇದನ್ನು ರುಬ್ಬಿ ತೋರಿಸ್ತೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಬೇಕು ನೋಡಿ. ಇದು ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ಓಮ ಎಲ್ಲ ನುಣ್ಣಗಾಗೋದು ಬೇಡ ನೋಡಿ, ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬುವ. ನೋಡಿ ಇದು ಹೀಗೆ ಸಾಕು ರುಬ್ಬಿದ್ದು ನೋಡಿ. ಇದರಲ್ಲಿ ಈ ಓಮ ನುಣ್ಣಗಾಗೋದಿಲ್ಲ, ಅದು ಹಾಗೆ ಇದ್ದರೆ ಒಳ್ಳೆಯದು. ಇದನ್ನೀಗ ಒಂದು ಪಾತ್ರಕ್ಕೆ ತಗೊಳ್ಳುವ. ಹೀಗೆ ಎಲ್ಲವನ್ನು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿಕೊಂಡು ರುಬ್ಬಿಕೊಳ್ಳುವ. ನೀರು ಸ್ವಲ್ಪ ರುಬ್ಬಲಿಕ್ಕಾಗುವ ಜಾಸ್ತಿ ಹಾಕಿದರೂ ತೊಂದರೆ ಇಲ್ಲ. ಇದೆಲ್ಲವನ್ನು ಆಗಿನಾಗೆ ರುಬ್ಬಿಕೊಂಡ್ರೆ ಆಯಿತು. ಉಪ್ಪು, ಮೆಣಸಿನ ಹುಡಿ, ಓಮ ಎಲ್ಲ ಮತ್ತೆ ಲಾಸ್ಟಿಗೆ ಎಲ್ಲ ರುಬ್ಬಿ ಆದ ಮೇಲೆ ಚೆಕ್ ಮಾಡಿಕೊಳ್ಳುವ. ಬೇಕಾದ್ದನ್ನು ಅಡ್ಜಸ್ಟ್ ಮಾಡಿಕೊಳ್ಳುವುದು. ಈಗ ಖಾರ ಜಾಸ್ತಿ ಬೇಕು ಅಂತಾದರೆ ಮೆಣಸಿನ ಹುಡಿ, ಉಪ್ಪು ಜಾಸ್ತಿ ಬೇಕಾದರೆ ಉಪ್ಪು, ಈ ಥರ ಎಲ್ಲ ಮತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಈಗ ಒಂದು ಸಲ ಹಾಕಿಕೊಳ್ಳೋದಷ್ಟೇ ಒಂದು ಅಂದಾಜಿಗೆ. ಆಮೇಲೆ ಎಲ್ಲ ರುಬ್ಬಿ ಆದ ಮೇಲೆ ಅದನ್ನು ಹಿಟ್ಟನ್ನೊಮ್ಮೆ ಯಾವ್ದಾರು ಬೇಕು ಅಂತೇಳಿ ಚೆಕ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಎರಡನೇ ಬಾರಿ ಕೂಡ ಸುಲಿದು ಮಿಕ್ಸಿಗೆ ಹಾಕ್ಕೊಂಡೆ. ಇದಕ್ಕೂ ಹಾಗೆ ಓಮ, ಮೆಣಸಿನ ಹುಡಿ. ಈ ಹಪ್ಪಳ ಸ್ವಲ್ಪ ಖಾರ ಖಾರ ಇದ್ದರೆ ರುಚಿ, ಖಾರ ಉಪ್ಪು ಎಲ್ಲ ಇದ್ದರೆ ರುಚಿ ಆಗ್ತದೆ. ಹಾಗೆ ಸ್ವಲ್ಪ ಉಪ್ಪು,
ನೀರು ಹಾಕಿ ಮೊದಲಿನ ಬಾರಿಗೆ ರುಬ್ಬಿದಾಗೆ ಇದನ್ನು ಕೂಡ ರುಬ್ಬಿಕೊಳ್ಳುವ. ಹೀಗೆ ಎರಡನೇ ಬಾರಿ ಕೂಡ ರುಬ್ಬಿಕೊಂಡೆ. ಹಾಗೆ ಎಲ್ಲವನ್ನು ಇದೇ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಟುಕೊಳ್ಳುವ. ಹಿಟ್ಟಿನ ಹದ ಹೇಗೆ ಬೇಕು ಅಂತೇಳಿ ಲಾಸ್ಟಿಗೆ ಚೆಕ್ ಮಾಡಿಕೊಳ್ಳುವ. ಇದರಲ್ಲಿ ಈ ಪಾತ್ರದಲ್ಲಿ ಫುಲ್ ಆಯಿತು, ಹಾಗಾದ ಕಾರಣ ಇನ್ನೊಂದು ಪಾತ್ರಕ್ಕೆ ಹಾಕಿಕೊಳ್ಬೇಕಷ್ಟೆ. ಎಲ್ಲವನ್ನು ರುಬ್ಬಿಕೊಂಡಾಯಿತು. ಆ ಪಾತ್ರದಲ್ಲಿ ಹಿಡಿಯದ ಕಾರಣ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಎಲ್ಲವನ್ನು ಒಂದೇ ಪಾತ್ರಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡುವ. ಹೀಗೆ ಪಾತ್ರದಲ್ಲಿ ಇರುವುದಕ್ಕೂ ಕೂಡ ನೀರು ಹಾಕಿಕೊಂಡು ಈ ಇಡೀ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀರು ಬೇಕಿದ್ದರೆ ನೀರು ಮತ್ತು ಉಪ್ಪು, ಮೆಣಸಿನ ಹುಡಿ, ಓಮ ಇದೆಲ್ಲ ಬೇಕು ಅಂತಾದರೆ ಈಗ ಸೇರಿಸಿಕೊಳ್ಬೋದು. ಹಿಟ್ಟು ಯಾವ ಹದಕ್ಕೆ ಬೇಕು ಅಂತೇಳಿ ತೋರಿಸ್ತೇನೆ. ಈಗ 40 ಗ್ರಾಮಿನಷ್ಟು ಹುಡಿ ಹಿಂಗನ್ನು ಹಾಕಿದ್ದೇನೆ. ಅದು ಹೇಳಲಿಕ್ಕೆ ಬಿಟ್ಟೋಯಿತು. ಹೀಗೆ ಮಿಕ್ಸ್ ಮಾಡುವಾಗ ಹಾಕಿದ್ದೇನೆ, ನಿಮಗೆ ತೋರಿಸಲಿಕ್ಕೆ ಬಿಟ್ಟೋಯ್ತು. ಅದು ಪ್ರತಿ ಬಾರಿಗೆ ನಾವು ಮಸಾಲೆ ಎಲ್ಲ ಹಾಕಿದ್ದೇವಲ್ಲ ರುಬ್ಬುವಾಗ ಮಿಕ್ಸಿಯಲ್ಲಿ, ಆದರೂ ಕೂಡ ಈಗ ಎಷ್ಟು ಬೇಕು ಎಂತ ಅಂತ ಹೇಳಿ ನೋಡಲಿಕ್ಕೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸುಲಭ ಆಗ್ತದೆ. ಇದಕ್ಕೆ ಉಪ್ಪು ಬೇಕಾಗ್ತದೆ, ಎಲ್ಲ ಮಸಾಲೆಗಳು ಬೇಕಾಗ್ತದೆ. ಹಾಗೆ ನಾನು ಸ್ವಲ್ಪ ಉಪ್ಪು, ಮೆಣಸಿನ ಹುಡಿ ಎಲ್ಲ ಮತ್ತೆ ಪುನಃ ಸೇರಿಸ್ಕೊಳ್ತಾ ಇದ್ದೇನೆ. ಓಮ ಎಲ್ಲ ಉಪ್ಪು, ಖಾರ, ಅಜ್ವಾನೆಲ್ಲ ನಿಮ್ಮ ಟೇಸ್ಟಿಗೆ ವ್ಯತ್ಯಾಸ ಮಾಡಿಕೊಳ್ಬೋದು. ನಿಮಗೆ ಜಾಸ್ತಿ ಖಾರ ಎಲ್ಲ ಬೇಡ ಅಂತಾದರೆ ಅಡ್ಜಸ್ಟ್ ಮಾಡಿಕೊಳ್ಬೋದು. ಈಗ ನೀರು ಕೂಡ ಬೇಕಾಗ್ತದೆ, ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿ ಆಯಿತು. ಇದಕ್ಕೆ ಮಸಾಲೆಗಳೆಲ್ಲವೂ ಕರೆಕ್ಟ್ ಆಯಿತು ಈಗ. ಮತ್ತು ಹಿಟ್ಟಿನ ಹದವು ಕೂಡ ಇಷ್ಟಿದ್ದರೆ ಸಾಕು. ದೊಡ್ಡ ಪಾತ್ರದಲ್ಲಿ ಹಿಡ್ಕೊಂಡು ಮಾಡಲಿಕ್ಕೆ ಕಷ್ಟ, ಅದಕ್ಕೆ ಒಂದು ಪಾತ್ರಕ್ಕೆ ತಗೊಳ್ತಾ ಇದ್ದೇನೆ. ನೋಡಿ, ನಾನು ಈ ಪ್ಲಾಸ್ಟಿಕ್ ಶೀಟನ್ನು ತಗೊಳ್ಳೋದು. ಈ ರೀತಿ ಶೀಟನ್ನು ತಗೊಂಡು ಇದರಲ್ಲಿ ಹಪ್ಪಳ ಮಾಡೋದು. ಅಂತ ನೋಡಿ, ಈ ಕಂಪೆನಿಯ ಪ್ಲಾಸ್ಟಿಕ್ ಶೀಟಲ್ಲಿ ನಾವು ಹಾಕೋದು. ಅದು ಫುಡ್ ಗ್ರೇಡಿಗೆ ಬಗ್ಗೆ ಸೈಟಿಗೆ ಹೋಗಿ ನೋಡಿದರೆ ಕಾಣ್ತದೆ. ಹಾಗಾಗಿ ನಾವು ಇದರಲ್ಲಿ ಹಪ್ಪಳ ಹಾಕಿಕೊಳ್ತೇವೆ. ಈಗ ಇದರಲ್ಲಿ ಹಪ್ಪಳ ಮಾಡುವ. ನೋಡಿ, ಇದಿಷ್ಟು ದಪ್ಪ ಬೇಕು, ಬರೀ ತೆಳ್ಳಗೆ ಮಾಡೋದು ಬೇಡ. ಅದು ಒಣಗುವಾಗ ತೆಳ್ಳಗೆ ಬರ್ತದೆ. ಹೀಗೆ ದಪ್ಪಕ್ಕೆ ಹೊಯ್ಕೊಳ್ಳಿ. ಇಷ್ಟು ದಪ್ಪಕ್ಕೆ, ಸೆಟ್ ದೋಸೆಯ ದಪ್ಪಕ್ಕೆ ದೋಸೆಯ ಶೇಪನ್ನು ಮಾಡಿಕೊಂಡ್ರೆ ಆಯಿತು. ಎಷ್ಟು ದೊಡ್ಡ ನಿಮಗೆ ಹಪ್ಪಳ ಬೇಕೋ ಅಷ್ಟು ದೊಡ್ಡಕ್ಕೆ
ಇದನ್ನು ಈ ಹಿಟ್ಟನ್ನು ಈ ರೀತಿ ಮಾಡ್ತಾ ಹೋಗೋದು. ಈ ನಾವು ಕಡಿಯೋ ಕಲ್ಲೆಲ್ಲ ರುಬ್ಬಿ ಮಾಡೋದು ಅಂತಾದರೆ ಕಷ್ಟ ಆಗ್ತದೆ. ಬಾಳೆಕಾಯಿ ರುಬ್ಬಲಿಕ್ಕೆ ಸ್ವಲ್ಪ ಕಷ್ಟ. ಹೀಗಾದರೆ ಸುಲಭ ಆಗ್ತದೆ. ಈಗ ಬಿಸಿಲಿರುವಾಗೆಲ್ಲ ಬಾಳೆಕಾಯಿ ಹಪ್ಪಳ ಎಲ್ಲ ಮಾಡಿಕೊಳ್ಳುವುದು. ಇದು ಊಟಕ್ಕೆಲ್ಲ ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ಮತ್ತು ನಾವು ಬೆಳಿಗ್ಗೆ ಕಾಫಿಗೆ ಅವಲಕ್ಕಿ ಎಲ್ಲ ಮಾಡ್ತೇವಲ್ಲ, ಅದರ ಜೊತೆಗೆ ಕೂಡ ಕಟ್ ಮಾಡಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ನಿನ್ನೆ ನಮಗೆ ಬಾಳೆಗೊನೆ ತಂದು ಕೊಟ್ಟದ್ದು ಮುಂಡುಗಾರು ಚಂದ್ರಜಿಕಾಯಿ ಅಲ್ಲ? ಹೌದು. ಅದು ಅವರನ್ನು ನೋಡಿರ್ಬೋದು. ಹೌದು, ಅಜ್ಜನು ಅಂದರೆ ನಿನಗೆ ಅಜ್ಜ, ನನಗೆ ಮಾವ. ನನಗೆ ಚಿಕ್ಕಯ್ಯ, ನಿನಗೆ ಮಾವ. ಮಿಕ್ಸಿಯನ್ನು ಕ್ಲೀನ್ ಮಾಡಿ ಇಟ್ಟೆ ಬನ್ನಿ, ಅದಿಲ್ಲದ್ರೆ ಒಣಗಿದಾಗಾಗಿ ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಕ್ಲೀನ್ ಮಾಡಿ ಇಟ್ಟೆ ಬನ್ನಿ. ನೋಡಿ, ಇದು ಮಿಕ್ಸಿಯೆಲ್ಲ ರುಬ್ಬಿದ ಕಾರಣ ಬೇಗ ಬೇಗ ಆಗ್ತಾ ಉಂಟು. ಈಗ ಇದು ಇಷ್ಟೇ ಇರಬೇಕು, ಇನ್ನು ಬೇಗ ಆಯಿತು ಕೂಡ. ನಾನು 9:45ಕ್ಕೆ ಶುರು ಮಾಡಿದ್ದೆ, 10:45 ಇದು ಕೊಯ್ದು ಕೂಡ ಆಯಿತು ಎಲ್ಲ. ಹೀಗೆ ಹಪ್ಪಳ ಮಾಡಿ ಹಾಕಿ ಕೂಡ ಆಯಿತು. ಈ ಕಡಿಯೋ ಕಲ್ಲಲ್ಲಿ ರುಬ್ಬಿ ಮಾಡೋದು ಅಂತಾರೆ ಶ್ರಮವೂ ಜಾಸ್ತಿ, ಮಾಡಲಿಕ್ಕೂ ಕಷ್ಟ. ಇದು ನಾವೊಂದು 6-7 ವರ್ಷದಿಂದ ಹೀಗೆ ಮಾಡೋದು. ಬಾಳೆಕಾಯಿ ಹಪ್ಪಳವನ್ನು ಇದೇ ರೀತಿ ಮಾಡೋದು. ಹಸಿನಕಾಯಿ ಹಪ್ಪಳ ಮಾತ್ರ ಗ್ರೈಂಡರಲ್ಲಿ ರುಬ್ಬಿ ಮಾಡೋದು. ಇದರ ಬಾಳೆಕಾಯಿ ಹಪ್ಪಳಕ್ಕೆ ಈ ರೀತಿಯ ಮಸಾಲೆ ಇದ್ದರೆ ರುಚಿ ಜಾಸ್ತಿ. ನಿಮಗೆ ಜೀರಿಗೆ, ಕೊತ್ತಂಬರಿ ಈ ಥರ ಎಲ್ಲ ಹಾಕಿ ಕೊಡಬೇಕು ಅಂತಾದರೆ ಹಾಕಿಕೊಡ್ಬೋದು. ನಮಗೆ ಈ ರೀತಿ ಇದ್ದರೆ ರುಚಿಯಾಗೋದು. ಇದೆಲ್ಲ ಮಾಡಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಬಿಸಿಲಲ್ಲಿಟ್ಟು ಒಣಗಿಸುವ. ಈಗ ದೊಡ್ಡ ಬಾಳೆಲೆಯನ್ನು ತಗೊಳ್ಬೇಕು. ಈ ಬಾಳೆಲೆನೀಗ ಹೀಗೆ ಚೆನ್ನಾಗಿ ಒರೆಸಿಕೊಳ್ಳಬೇಕು. ಇದೀಗ ನಾನು ಬಾಳೆಲೆ ಯೂಸ್ ಮಾಡೋದು ಯಾವ ಸೈಡ್ ಅಂತ ಹೇಳಿದರೆ, ಈಗ ನಾವು ಊಟ ಎಲ್ಲ ಮಾಡ್ತೇವಲ್ಲ, ಈ ಸೈಡಲ್ಲ, ಈ ಸೈಡಲ್ಲ, ಅಂದರೆ ಹಿಂದಿನ ಸೈಡಲ್ಲಿ ನಾವೀಗ ಹಪ್ಪಳ ಹಾಕಿಕೊಳ್ಬೇಕು. ಈಗ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ಬಾಳೆಲೆಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ.
ಪ್ಲಾಸ್ಟಿಕ್ ಶೀಟಲ್ಲಿ ಹೊಯ್ದಾಗೆ ಹೊಯ್ದು ಬಾಳೆಲೆಯಲ್ಲಿ ಹೀಗೆ ಅದು ಕೂಡ ದಪ್ಪಕ್ಕೆ ಹಪ್ಪಳ ಮಾಡಿಕೊಳ್ಳಬೇಕು. ಹೇಗೆ ಸೆಟ್ಟು ದೋಸೆ ದಪ್ಪಕ್ಕೆ ಇದನ್ನು ಹೊಯ್ಕೊಳ್ಬೇಕು ಬಾಳೆಲೆಯಲ್ಲಿ. ಪ್ಲಾಸ್ಟಿಕ್ ಶೀಟಲ್ಲಿಯೂ ಹಾಗೆ. ಪ್ಲಾಸ್ಟಿಕ್ ಶೀಟು ಕೂಡ ಅದರ ಫುಡ್ ಗ್ರೇಡಿನ ಬಗ್ಗೆ ಅದರಲ್ಲಿ ಬರೆದಿದ್ದಾರೆ, ಆದ ಕಾರಣ ನಾವು ಅದರಲ್ಲಿ ಉಪಯೋಗಿಸಿದ್ದು. ಯಾವುದು ಅನುಕೂಲವೋ ಅದರಲ್ಲಿ ಮಾಡಿಕೊಳ್ಳಬಹುದು. ಇದನ್ನು ನೋಡಿ, ಇದು ಈಗ ಬಾಳೆಲೆಯಲ್ಲಿ ಹಾಕಿದ ಹಪ್ಪಳ ನೋಡಿ, ಒಂದೊಂದು ಒಡೆಯುವ ಸಾಧ್ಯತೆ ಇರ್ತದೆ. ಹೀಗೆ ಬಾಳೆಲೆಯಲ್ಲಿ ಮಾಡಿದರೆ, ಪ್ಲಾಸ್ಟಿಕ್ಕಲ್ಲಿ ಮಾಡಿದರೆ ಆ ಥರ ಆಗೋದಿಲ್ಲ. ಇದು ಒಣಗಲಿಲ್ಲ ಇನ್ನೂ ಕೂಡ. ಇನ್ನೊಂದೆರಡು ಎಳಕಲಿಕ್ಕೆ 1 ದಿವಸ 2 ದಿವಸ ಹೇಗೂ ಬೇಕಾದಿತ್ತು. 1 ದಿವಸ ಅಂತೂ ಹೇಗೂ ಬೇಕು. ನಾಳೆ ಒಳ್ಳೆ ಬಿಸಿಲಿದ್ದರೆ ನಾಳೆ ಎಳಕಿ ಬರ್ಬೋದು ಒಂದು. ಇದು ಒಣಗಲಿಲ್ಲ. ನೋಡಿ, ಇದೀಗ ಎಷ್ಟು ಒಣಗಿದೆ. ಎಳಕುವಷ್ಟಾಗಲಿಲ್ಲ, ಅಂದರೆ ಅದರ ಕೆಳಗಿನ ಭಾಗ ಒಣಗಲಿಲ್ಲ. ಇದು ನಾಳೆಗೆ ಇನ್ನು ಚೆಂದ ಎಳಕಿ ಬರ್ಬೋದು. ನೋಡಿ, ಇದೆಲ್ಲ ಎಳಕಿದೆ ನೋಡಿ. ನೋಡಿ, ಅಷ್ಟು ದಪ್ಪ ದೋಸೆಯಾಗಿ ಹೊಯ್ದರೂ ಕೂಡ ಹಪ್ಪಳ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಇದು ನಾಳೆ ಒಂದು ದಿವಸ ಬಿಸಿಲಿಗೆ ಹಾಕಿದರೆ ಮತ್ತೆ ತೆಗೆದಿಡ್ಬೋದು ಅಥವಾ ಹುರಿಬೋದು. ನೋಡಿ, ಇದು ಒಣಗಿದೆ ನೋಡಿ. ಈಗ ನೋಡಿ, ಇದು ಇಷ್ಟೇ ತೆಳ್ಳಗಿರೋದು. ಈಗ ಮೊನ್ನೆ ದಪ್ಪ ಇತ್ತಲ್ಲ ಹೊಯ್ಯುವಾಗ, ಹಪ್ಪಳ ಹೊಯ್ಯುವಾಗ ಇಷ್ಟು ದಪ್ಪ ಇತ್ತು, ಈಗ ಇಷ್ಟು ತೆಳ್ಳಗಾಗಿದೆ ನೋಡಿ. ಇದನ್ನು ಸುಟ್ಟಾಕಿಯೂ ತಿನ್ಬೋದು, ಎಣ್ಣೆಯಲ್ಲಿ ಕರೆದು ಕೂಡ ತಿನ್ಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿಕೊಳ್ಬೋದು. ಹೀಗೆ ಇಟ್ಟು ಹಗ್ಗದಲ್ಲಿ ಕಟ್ಟೋದು ಬೇಡ. ಹಪ್ಪಳದ ಕಟ್ಟುತ್ತೇವಲ್ಲ, ಆ ರೀತಿ ಮಾಡೋದು ಬೇಡ. ಇದು ಮಾಡಿದರೆ ತೆಳ್ಳಗೆ ಇರೋದು ಮತ್ತು ತುಂಬ ಕ್ರಿಸ್ಪಿಯಾಗಿ ಸ್ಮೂತ್ ಉಂಟು ಇದು. ಅದು ಬೇಗ ಕಟ್ಟಾಗ್ತದೆ. ನಾಳೆ ಬೆಳಿಗ್ಗೆ ಇದನ್ನು ಕಟ್ಟೋದಾದರೆ ಸ್ವಲ್ಪ ಮೆತ್ತಗಿರ್ತದೆ. ಮಾಮೂಲಿ ಹಲಸಿನಕಾಯಿ ಹಪ್ಪಳವನ್ನೆಲ್ಲ ಕಟ್ಟುವ ರೀತಿಯಲ್ಲಿ ಮಾಡೋದಾದರೆ ಮೆತ್ತಗಿರ್ತದೆ. ಹಾಗೆ ಅಂತೇಳಿ ನಾವು ಹೀಗೆ ಒಳಗೆ ತೆಗೆದಿಟ್ಟುಕೊಂಡ್ರೆ, ಪಾತ್ರೆಯಲ್ಲಿ ಬಕೆಟಲ್ಲೇ ತೆಗೆದಿಟ್ಟುಕೊಂಡ್ರೆ ಅದು ಬಾಳಿಕೆ ಜಾಸ್ತಿ. ಅದು ನಾಳೆ ತುಂಬಿಸಿ ನಾವು ಹಾಗೆ ಇಟ್ಟರೆ ಅದು ಸ್ವಲ್ಪ ಮಾಯಿಶ್ಚರ್ ಎಳ್ಕೊಂಡು ಆಗಿ ಮೆತ್ತಗಿರ್ತದೆ. ಹಾಗೆ ನಾವು ಹೀಗೆ ತುಂಬಿಸಿಡೋದು. ನೋಡಿ, ಇದು ಈಗ 3 ದಿವಸ ಕಳೀತು. ಈಗ ಇದನ್ನು ಎಳಗಿಸ್ತಾ ಇದ್ದೇನೆ ಬಾಳೆಲೆಯಿಂದ.
ಭಾರಿ ಈ ಪ್ಲಾಸ್ಟಿಕ್ಕಿನಲ್ಲಿ ಎಳಕಿ ಬಂದಾಗೆ ಎಳಕುವುದಿಲ್ಲ ನೋಡಿ, ಬರ್ತದೆ. ಹಾಗೆಂತೇಳಿ ಪ್ಲಾಸ್ಟಿಕ್ಕಲ್ಲಿ ಮಾಡಿದ್ದ ಇದು ಪರಿಮಳ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಯಾಕೆಂದರೆ ಇದು ಸ್ವಲ್ಪ ಒಣಗೋದು ಲೇಟ್ ಆದ ಕಾರಣ ಸ್ವಲ್ಪ ಇದರ ಸ್ಮೆಲ್ ಚೇಂಜ್ ಆದಾಗ ಆಗ್ತದೆ. ಹಾಗಾಗಿ ಪ್ಲಾಸ್ಟಿಕ್ಕಲ್ಲಿ ಮಾಡಿದ್ದು ಆ ಥರ ಸ್ಮೆಲ್ಲೆಲ್ಲ ಚೇಂಜ್ ಆಗಲಿಲ್ಲ ನೋಡಿ. ಇದು ಎಳಕಿ ಬರಲಿಕ್ಕೆ 3-4 ದಿವಸ ಬೇಕಾಯ್ತು. ಈಗ ಅಂದರೆ ಬಾಳೆಲೆ ಹಸಿ ಇರ್ತದೆ, ಅದು ಒಣಗಿ ಆದ ಮೇಲೆ ಎಳಕಿ ಬರಬೇಕಷ್ಟೆ ನೋಡಿ. ಇನ್ನು ಅದನ್ನು ತಿರುಗಿಸಿ ಅಡಿಭಾಗವನ್ನು ಈಗ ಈ ಬಾಳೆಲೆಯಲ್ಲಿ ಹಾಕಿ ಪುನಃ ಒಣಗಿಸ್ತಾ ಇದ್ದೇನೆ. ನೋಡಿ ಈ ಕಡೆ ಇದು ಪೂರ್ತಿ ಒಣಗಲಿಲ್ಲ. ಹಾಗೆಂತೇಳಿ ನಾನು ಇನ್ನು ಎಳಗಿಸಿದ್ರೆ ಈ ಭಾಗ ಒಣಗಲಿಕ್ಕಿಲ್ಲ ಬೇಗ. ಇಲ್ಲಿ ಒಂಚೂರು ಸ್ಮೆಲ್ ಚೇಂಜ್ ಆದಾಗ ಆಗ್ತದೆ, ಬೇಗ ಒಣಗದ ಕಾರಣ. ನೋಡಿ ಬಾಳೆಲೆಲ್ಲ ಹಾಕಿದೆ. ಈಗ ಇದನ್ನು ಬಿಸಿಲಿಗಿಟ್ಟು ಒಣಗಿಸುವ. ನೋಡಿ ಇದು ಈಗ ಇಷ್ಟು ಒಣಗಿತು. ಇದನ್ನು ನಾಳೆ ಒಂದು ಬಿಸಿಲಿಗೆ ಹಾಕುವ. ಬೆಳಿಗ್ಗೆ ಬಾಳೆಲೆಗೆ ಹಾಕಿದ್ದ ಹಪ್ಪಳವನ್ನು ತೆಗೆದು ಈಗ ಬಟರ್ ಪೇಪರಿಗೆ ಹಾಕಿಕೊಂಡು ನಾಳೆ ಒಂದು ಬಿಸಿಲಿಗೆ ಹಾಕಿ ಒಣಗಿಸಿದರೆ ಮತ್ತೆ ತುಂಬಿಸಿಟ್ಟುಕೊಳ್ಬೋದು. ನೋಡಿ ಇದು ಬಾಳೆಯಲ್ಲಿ ಹಾಕಿದ ಹಪ್ಪಳ ಒಣಗಿತು. ಈಗ ಬೇಸಿಗೆ ಕಾಲದಲ್ಲಿ ಮಾಡಿಟ್ಟುಕೊಂಡ್ರೆ ತಿನ್ನಲಿಕ್ಕೆ ಸುಲಭ. ನೋಡಿ ಇದು ಬಾಳೆಯಲ್ಲಿ ಹಾಕಿದ ಹಪ್ಪಳ ಒಣಗಿತು. ಈ ಹಪ್ಪಳವನ್ನು ಕರಿಯುವ ಎಣ್ಣೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ನೋಡಿ ಈಗ ಕರ್ದಾಯ್ತು. ಇದು ಪ್ಲಾಸ್ಟಿಕಲ್ಲಿ ಮಾಡಿದ ಹಪ್ಪಳ, ಇದು ಬಾಳೆಲೆಯಲ್ಲಿ ಮಾಡಿದ ಹಪ್ಪಳ. ನೋಡಿ ಎಷ್ಟು ಚೆಂದಾಗಿ ಕಟ್ ಮಾಡಿ ಬರ್ತದೆ ನೋಡಿ. ಇದೀಗ ಪ್ಲಾಸ್ಟಿಕಲ್ಲಿ ಮಾಡಿದ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿ ಬಂದಿದೆ ಅಂತ ನೋಡಿ, ಕ್ರಿಸ್ಪಿಯಾಗಿದೆ. ಈಗ ಬಾಳೆಲೆಯದ್ದು ಕೂಡ ಅದೇ ರೀತಿ ಇದೆ ನೋಡಿ. ನೋಡಿ ಅದು ಕೂಡ ಕ್ರಿಸ್ಪಿಯಾಗಿದೆ. ಊಟಕ್ಕೆ ಬಹಳ ರುಚಿ. ನೀವು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳನ್ನು ನಮ್ಮ ಚಾನಲ್ ನೋಡಬಹುದು. ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.